ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 26, 2026ರಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ರಾಮಪ್ಪ ರವರು ಪಂಚಾಯತ್ ಅಬ್ದುಲ್ ನಾಸಿರ್ ಸಾಬ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶನ ಚಂದ್ರನಾಯಕ್, ವಾರ್ತೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಎಚ್ಎಸ್ ನಿರ್ಮಲಾ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಅಧ್ಯಕ್ಷನಾಗಿ ಈಗ 6 ತಿಂಗಳ ಕಾಲವಿದೆ. ಒಟ್ಟು 9 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೀನಿ. 9 ಜಿಲ್ಲೆಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಇದೆ. ಜನಗಳು ಕೂಡ ಸ್ಪಂದಿಸ್ತಾರೆ. ಅಧಿಕಾರಿಗಳು ಕೂಡ ನನ್ನ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಅವರು ಕೂಡ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಅಧಿಕಾರಿಗಳೇ ಮುಖ್ಯ ಕಾರಣ. ಅಧಿಕಾರಿಗಳನ್ನು ನಾವು ಮನವೊಲಿಸಿಕೊಂಡು ಕೆಲಸ ಮಾಡಿಕೊಳ್ಳಿ ಅಂತ ನಮ್ಮ ಸಮಾಜದ ಬಂಧುಗಳು ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರು ನೇರವಾಗಿ ಅಧಿಕಾರಿಗೆ ಸಂಪರ್ಕಿಸಿ ಪಡಿಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೀತಾ ಇದ್ದಾರೆ. ಹಾಗಾಗಿ ಎಲ್ಲ ಶಾಸಕರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ನಾನು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಮಾಡಬೇಕು ಅಂತಿದೆ. ಪ್ರತಿ ವಿಭಾಗ ಮಟ್ಟದಲ್ಲೂ ಕೂಡ ಕಾರ್ಯಾಗಾರ ಮಾಡಬೇಕು ಅಂತ ಇದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಟೈಲರಿಂಗ್ ಕಾರ್ಯಕ್ರಮಗಳು ಕೂಡ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡಿದ್ದೀನಿ. ವ್ಯವಸ್ಥಾಪಕ ನಿರ್ದೇಶಕರು ಇದ್ದಾರೆ. ನೀವು ಡ್ರಿಲ್ ಮಾಡಿ ನಿಮ್ಮ 1 ತಿಂಗಳೊಳಗೆ ನಿಮ್ಮ DBT ಬಿಲ್ಲನ್ನು ಪುಷ್ ಮಾಡಿದ ತಕ್ಷಣಕ್ಕೆ ಕೂಡ ನಿಮ್ಮ ಪೇಮೆಂಟ್ ಆಗುತ್ತೆ. ನಿಧಾನ ಮಾಡೋದಿಲ್ಲ. ನಂಬರ್ 1. ಅದನ್ನು ಡ್ರಿಲ್ಲಿಂಗ್ ಮಾಡಿ ಅವ್ರಿಗೆ ಪೇಮೆಂಟ್ ಆದ ತಕ್ಷಣ ಮೋಟ್ರು ಪಂಪು ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದೀವಿ. ನಂಬರ್ 2, ಮೋಟ್ರು ಪಂಪು ಕೊಟ್ಟ ತಕ್ಷಣ ಎನರ್ಜೈಸೇಷನ್, ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಅಂತಕ್ಕಂಥದ್ದೇ. ಎಲ್ಲೂ ಕೂಡ ಲೋಪನೂ ಆಗಲ್ಲ, ತಡನೂ ಆಗಲ್ಲ, ನಿಧಾನವೂ ಆಗಲ್ಲ. ಅದೆಲ್ಲ ಆನ್ಲೈನ್ ಕೋರ್ಸ್, ಎಲ್ಲ ಆನ್ಲೈನ್ ಪೇಮೆಂಟ್. ಯಾರ್ದು ಕೂಡ ನಿಧಾನ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದರೆ ನಮ್ಮ ಹತ್ರ ಅದಕ್ಕೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ ಇದೆ. ಅದನ್ನು ಕೊಡಬೇಕಾಗಿರ್ತಕ್ಕಂಥ ನಮ್ಮ ಕೆಲಸ. ಬಟ್ ಅಲ್ಲಿ ಬಿಲ್ಲು ಆ ಜಿಲ್ಲೆಗಳಿಂದ ಬಿಲ್ಲು ನಮ್ಮ ಹೆಡ್ ಆಫೀಸಿಗೆ ಬಂದ ತಕ್ಷಣ ಪೇಮೆಂಟ್ ಆಗುತ್ತೆ. ನಾವು ಬೇಡಿಕೆ ಇಟ್ಟಿದ್ದು 300 ಕೋಟಿ ಇಟ್ಟಿದ್ವಿ. ಅದರ ಮುಖ್ಯಮಂತ್ರಿಗಳಿಗೆ 93.75 ಕೋಟಿ ಕೊಟ್ಟಿದ್ದಾರೆ. ಮೊನ್ನೆ ತಾವೆಲ್ಲರೂ ಇದ್ರಿ ಇಲ್ಲೇ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಮಾಡೋ ದಿವಸ ಮತ್ತಷ್ಟು ನನಗೆ ಹಣ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಾಗ ಫಸ್ಟ್ ಇದನ್ನು ಖರ್ಚು ಮಾಡು, ಮತ್ತೆ ಕೊಡ್ತೀನಿ ಅಂತ ಹೇಳಿದರೆ ಆದಷ್ಟು ಬೇಗನೆ ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಖಾಲಿ ಆದಮೇಲೆ ಮತ್ತೆ ಬೇಡಿಕೆ ಇಡಲಿಕ್ಕೆ ಅನುಕೂಲ ಆಗುತ್ತೆ. ಟಾರ್ಗೆಟ್ ತುಂಬಾ ಕಡಿಮೆ ಇದೆ ನೋಡಿ. ಟಾರ್ಗೆಟ್ ಉದ್ಯಮಶೀಲತೆಯಲ್ಲಿ 3 ವರ್ಷಕ್ಕೆ 9 ಜನ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಸಬ್ಸಿಡಿ. ಅದು ಜನ ಉದ್ಯಮಗಳು ಮಾಡ್ದಂಗೆ ಆಯ್ತಲ್ಲ. ಅಲ್ಲಲ್ಲ, ಅದು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಕ್ಕಂಥ ಒಂದು ಕ್ರಮ ಇದೆ. ಈ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಏನು ಹೇಳ್ತಾರೆ, ಹಣ ನಮ್ಮ ಜನಸಂಖ್ಯೆನೇ ತಪ್ಪು ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಹನೂರಿನಲ್ಲಿ ಸುಮಾರು 25,000 ಜನ ಇದ್ದೀವಿ. ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ 10,000 ಜನ ಅಂತ ಹೇಳ್ತಾರೆ. 10,000 ಜನಕ್ಕೂ 25,000 ಜನಕ್ಕೆ ಜಸ್ಟಿಫಿಕೇಶನ್ ಮಾಡಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಧಿಕೃತವಾಗಿರ್ತಕ್ಕಂಥ ದಾಖಲೆನೇ ಕೊಡಬೇಕು. ನಮ್ಮ ಜನಸಂಖ್ಯೆ ಇರೋದು ಇಷ್ಟಿದೆ, ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ ಸರ್ಟಿಫೈ ಮಾಡಿರ್ತಕ್ಕಂಥದ್ದು ಜನಸಂಖ್ಯಾವಾರು ಪ್ರದೇಶವಾರು ತಂದು ಕೊಟ್ಟರೆ ಅಧಿಕೃತವಾಗಿ ಸಂಖ್ಯೆ ನೀವು ಯಾಕೆ ತೋರಿಸಿದ ತಪ್ಪು ಅಂತ ನಾವು ಕೇಳ್ಬೋದು. ಇದೇನೇ ಅನುದಾನವನ್ನು ನಾವು ಕೊಡಬೇಕಾದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ವರ್ಣದಲ್ಲಿ ಬೋವಿ ಸಂಖ್ಯೆ ತುಂಬ ಕಡಿಮೆ ಇದೆ, ಅದಕ್ಕೆ ಸಂಬಂಧಪಟ್ಟು ಕಡಿಮೆ ಕೊಡ್ತೀವಿ. HD ಕೋಟೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಸಂಬಂಧಪಟ್ಟು HD ಕೋಟೆ ಜಾಸ್ತಿ ಕೊಡ್ತೀವಿ. ಹುಣಸೂರಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಕೊಡ್ತೀವಿ. ಹೀಗೆ ಜನಸಂಖ್ಯೆ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ರೀತಿಯಲ್ಲಿ ಇರ್ತದೋ ಆ ರೀತಿಗೆ ಅನುಗುಣವಾಗಿಯೇ ಅಲೋಕೇಶನ್ ಮಾಡ್ತಕ್ಕಂಥದ್ದು. ಈ ಸರಿ ವಿಶೇಷವಾಗಿ ನಾನು ಕೂಡ ಈ ಮೈಸೂರು ಭಾಗದವನು ಮತ್ತು ಚಿತ್ರದುರ್ಗ ಹುಟ್ಟಿದವನಾಗಿರ್ತಕ್ಕಂಥದ್ದು. ಚಿತ್ರದುರ್ಗ ಮತ್ತು ಮೈಸೂರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ನಮ್ಮ ಅಭಿಪ್ರಾಯ. ಈಗಲಾದರೂ ಕೂಡ ನಮಗೆ ಒಂದು ಉದ್ಯಮದಾರರನ್ನು ಮಾಡಲಿಕ್ಕೆ ಅವಕಾಶ 1-2 ಸಿಕ್ಕಿದೆಯಲ್ಲ, ಇಲ್ಲೇ ತನಕ ಏನೂ ಇರಲಿಲ್ವಲ್ಲ. ಈ ಸರ್ಕಾರ ಇಡೀ ನಿಗಮದಿಂದನೇ ಉದ್ದಿಮೆದಾರರಾಗಬೇಕು ಅಂತಕ್ಕಂಥದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳಿದ್ದಾವೆ. 4% ಬಡ್ಡಿಗೆ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ 10 ಕೋಟಿ ರೂಪಾಯಿವರೆಗೂ ಸಾಲ ಪಡೆಯೋದಕ್ಕೆ ಅವಕಾಶ ಇದೆ. 4% ಬಡ್ಡಿಗೆ ನೀವು ಸಮಾಜ ಕಲ್ಯಾಣ ಇಲಾಖೆಯನ್ನು ಕೂಡ ಪ್ರಯತ್ನ ಮಾಡ್ಬೋದು. ನಮ್ಮ ಇಲಾಖೆಯಲ್ಲಿ ಪಡಿತಕ್ಕಂಥ ಇಲ್ಲಿ ಪಡೆಯಬಹುದು, ಇನ್ನು ಮಿಕ್ಕಿದ್ದು ಸಮಾಜ ಕಲ್ಯಾಣ ಇಲಾಖೆಯನ್ನು ಪಡ್ಕೊಳ್ಬೋದು. ಉದ್ಯಮೆದಾರ ಆಗಲಿಕ್ಕೆ ಬರೀ ನಿಗಮದ ವತಿಯಿಂದನೇ ಆಗ್ಬೇಕಲ್ಲ. ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಇದೆ. ಎಲ್ಲ ಮಹಿಳೆಯರು ಸಬಲೀಕರಣ ಆಗಲಿಕ್ಕೆ ನಿಗಮಗಳಲ್ಲಿ ಅನುದಾನ ಏನಿದೆ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ಪ್ರಾಮುಖ್ಯತೆ ಕೊಡಿ ಅಂತ ನಾನು ಮಕ್ಕಳ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರಿಗೆ ಕೇಳಿಕೊಂಡೆ. ಯಾಕೆ ಅಂದರೆ ಮಹಿಳೆಯರು ಸಬಲೀಕರಣ ಆದರೆ ಇಡೀ ಕುಟುಂಬ ಸಬಲೀಕರಣ ಆಗುತ್ತೆ, ಆರ್ಥಿಕವಾಗಿ ಶಕ್ತಿವಂತರಾಗ್ತದೆ. ನಮ್ಮ ಮಹಿಳೆಯರ ಸಬಲೀಕರಣ ಆದರೆ ಅವ್ರ ಕುಟುಂಬದಲ್ಲಿ ವಿದ್ಯಾವಂತರು ಮಾಡಿದರೆ
ತಾಯಂದ್ರೆ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಮನವನ್ನು ಕೊಡ್ತಕ್ಕಂಥದ್ದು. ಅವರು ಗಮನ ಕೊಟ್ಟರೆ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ. ಮಕ್ಕಳು ವಿದ್ಯಾವಂತರಾದರೆ ಆ ಕುಟುಂಬ ಸಂಪೂರ್ಣವಾಗಿ ಅಭಿವೃದ್ಧಿಯತ್ತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಮಹಿಳಾ ಸಬಲೀಕರಣ ಭಾಳ ಮುಖ್ಯ, ಆರ್ಥಿಕವಾಗಿ ಬಲಪಡ್ತಕ್ಕಂಥದ್ದು ಭಾಳ ಮುಖ್ಯ, ಆಗಲೇಬೇಕು ಅಂತಕ್ಕಂಥದ್ದು ಕೂಡ ನನ್ನ ಅಭಿಪ್ರಾಯ. ಮಹಿಳೆಯರನ್ನು ನಾವು ಯಾವಾಗ ಸಬಲೀಕರಣ ಮಾಡಲ್ಲ ಆ ಕುಟುಂಬ ಅಷ್ಟು ಬಲಿಷ್ಠವಾಗಲಿಕ್ಕೆ ಸಾಧ್ಯ ಆಗಲ್ಲ. ಕಾರ್ಯಾಗಾರ ಅಂತ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಲಾ ಕಾಲೇಜಲ್ಲಿ ಒಂದು ಕಾರ್ಯಾಗಾರ ಮಾಡಿದೆ ಜನವರಿ 30ನೇ ತಾರೀಕು. ಭಾಳ ಪರಿಣಿತರನ್ನು ಕರೆಸ್ಬಿಟ್ಟು ಎಲ್ಲ ರೀತಿಯ ಕಾನೂನು ತಜ್ಞರನ್ನು, ವಿಷಯ ತಜ್ಞರುಗಳನ್ನು ಕರೆಸಿಬಿಟ್ಟು ತರಬೇತಿ ಕೊಟ್ಟೆ. ನನ್ನ ಹಕ್ಕೇನು, ನನ್ನ ಕರ್ತವ್ಯವೇನು, ನನ್ನ ಕೆಲಸ ಏನು, ನಾನು ಹೇಗೆ ಅಭಿವೃದ್ಧಿ ಹೊಂದಬೇಕು, ಸರ್ಕಾರದ ಸೌಲಭ್ಯಗಳನ್ನು ಪಡೆದಿದ್ದನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ಬೇಕು, ಈ ಸದ್ಬಳಕೆಯಿಂದ ನಾನು ಹೇಗೆ ಉದ್ಧಾರ ಆಗ್ಬೋದು ಅಂತಕ್ಕಂಥ ಜಾಗೃತಿ ಮೂಡಿಸ್ಬೇಕು ಫಸ್ಟ್. ನಮ್ಮವು ಅಷ್ಟು ತಿಳುವಳಿಕೆ ಇರ್ತಕ್ಕಂಥ ವಿದ್ಯಾವಂತರ ಸಂಖ್ಯೆ ಕಡಿಮೆ. ಹಾಗಾಗಿ ಅದನ್ನೇ ಜಾಗೃತಿ ಮೂಡಿಸೋದಕ್ಕೆ ಈ ಕಾರ್ಯಾಗಾರ ಅಂತ ಮಾಡ್ತಾ ಇದ್ದೀವಿ. ಆ ಕಾರ್ಯಾಗಾರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ನಿರಂತರವಾಗಿ 2 ದಿನ ಅದರ ಲಾಭ ಪಡೆದವರು, ಅದರ ಅನುಕೂಲ ಪಡೆದವರು ಈಗ ಮತ್ತೆ ನಮಗೆ ಬೇಡಿಕೆ ಇಟ್ಟಿದ್ದಾರೆ ಧಾರವಾಡದಲ್ಲಿ ಮಾಡಿ ಅಂತ. ಈ 12-13 ತಾರೀಕು ಧಾರವಾಡದಲ್ಲಿ ಮಾಡ್ತೀನಿ, ಅದಾದಮೇಲೆ ಗುಲ್ಬರ್ಗದಲ್ಲಿ ಮಾಡ್ತೀನಿ, ಅದಾದಮೇಲೆ ಒಟ್ಟು ಎಲ್ಲ ವಿಭಾಗಗಳಲ್ಲೂ ಕೂಡ ಇಂಥ ಕಾರ್ಯಾಗಾರ ಮಾಡ್ತೀನಿ. ಜಾಗೃತಿ ಮೂಡಿಸ್ಬೇಕು, ಅವೇರ್ನೆಸ್ ಪ್ರೋಗ್ರಾಮ್ ಡಿವಿಷನ್ ವೈಸು ಈ ಕಾರ್ಯ ವರ್ಕ್ಶಾಪ್ ಮಾಡ್ತೀನಿ. ಇನ್ನು ಈ ಪ್ರಗತಿ ಪರಿಶೀಲನೆ ರಾಜ್ಯಾದ್ಯಂತ ಜಿಲ್ಲಾ ವೈಸು ಮಾಡ್ಕೊಂಡು ಹೋಗ್ತೀನಿ. ಭೋವಿ ಅಭಿವೃದ್ಧಿ ನಿಗಮ ಇದೆ ಅಂತಕ್ಕಂಥದ್ದನ್ನು ತಿಳುವಳಿಕೆ ಕೊಡಬೇಕು. ಇಲ್ಲ ನಿಗಮ ಇದೆ, ನಮ್ಮ ಸಮಾಜದಿದೆ, ಲಾಭ ಪಡಿಬೇಕು, ಏನು ಅನುಕೂಲ ಪಡಿಬೇಕು. ಹೋಗಿ ಈ ವರ್ಷದಲ್ಲೇ ಅವ್ರು ಅರ್ಜಿ ಹಾಕಿದ ತಕ್ಷಣ ನಿಮಗೆ ಅನುಕೂಲ ಸಿಗದೇ ಇರ್ಬೋದು. ಮರಳಿ ಯತ್ನ ಮಾಡುವಂಥ ಈ ವರ್ಷ ಹಾಕಿದ್ದಲ್ಲಿ ಮುಂದೆ ವರ್ಷಕ್ಕಾರ ಸಿಗೋದು. ನಿಗಮದ ವತಿಯಿಂದ ಬೆಂಬಲ ಇರಲ್ಲ. ಅಲ್ಲಿ ದುಡಿಯುವಂತ ಕಲ್ಲೋಡಿ ಅಂತ ಸಮುದಾಯದವ್ರು ಯಾರಾದ್ರೂ ಇರ್ತಾರಲ್ಲ ಸರ್, ಅಂಥವ್ರನ್ನೇನಾದ್ರು, ಯಾಕೆಂದ್ರೆ ನಿಮ್ದು ಮೂಲ ಕಸಬು ಕಲ್ಲೊಡಿಯೋದು ಅಂತಾನೆ ನೀವು ಹೇಳಿದ್ರಿ, ಹಂಗಾಗಿ ಅಂಥವ್ರನ್ನೇನಾದ್ರೂ ಹುಡುಕುವಂತ ಕೆಲಸ ಮಾಡ್ತೀರಾ ಹೇಗೆ ಅಂತ ಸರ್ ನಿಮ್ಮ ಆಯೋಗದ ಕಡೆ? ಈಗ ನಮ್ಮವರು ಬಹುತೇಕ ಕ್ರಷರ್ಗಳಲ್ಲಿ ಕೂಲಿ ಮಾಡ್ತಕ್ಕಂಥದ್ದು ಜಾಸ್ತಿ, ಅಲ್ಲಿ ಕೂಲಿಗೆ ಹೋಗ್ತಕ್ಕಂಥದ್ದು. ಇದೇ ಕೂಲಿಗೆ ಹೋಗಿ ಮೊನ್ನೆ ಏನಾಯಿತು, ಕೋಲಾರದಲ್ಲಿ ಮಾಲೂರು ತಾಲೂಕು ಟೇಕಲಲ್ಲಿ ದೊಡ್ಡ ಬ್ಲಾಸ್ಟ್ ಆಗಿಬಿಟ್ಟು ಅವರೆಲ್ಲ ಸಮಸ್ಯೆಗೆ ಸಿಗಾಕೊಂಡ್ರು. ನಾನು ಭೇಟಿ ಕೊಟ್ಟೆ, ಹಾಸ್ಪಿಟಲ್ ಇದ್ದಾರೆ, ಅವರೆಲ್ಲ ಈಗ ಟ್ರೀಟ್ಮೆಂಟ್ ಎಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಬಂದಿದ್ದೀವಿ. ಈ ಥರ ಅನಧಿಕೃತವಾಗಿರ್ತಕ್ಕಂಥ ಆ ಕ್ವಾರಿಗಳಲ್ಲಿ ನಮ್ಮವ್ರು ಹೋಗಿ ಕೆಲಸ ಮಾಡಿ ತೊಂದರೆ ಸಿಕ್ಕಾಕೊಳ್ತಕ್ಕಂಥದ್ದು ಬೇಡ ಅಂತ. ಇವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಈಗಾಗಲೇ ಚರ್ಚೆ ಮಾಡಿದೆ. 2 ಎಕರೆಯಲ್ಲಿ ಪಟ್ಟಾ ಲ್ಯಾಂಡು ಅಥವಾ ಕ್ವಾರಿಗಳು ಕಲ್ಲು ಕುಟ್ಟಿಗರಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಅವರಿಗೆ ಬೆಂಬಲಿಸಬೇಕು, ಅವ್ರ ಹೆಸರಲ್ಲಿ ಅರ್ಜಿ ಹಾಕೋಬೇಕು. ಎಲ್ಲ ಇಲಾಖೆಗಳಿಂದ NOC ತೆಗೆದು ಅವರಿಗೆ ಅದನ್ನೇ ಗ್ಯಾರಂಟಿ ಮಾಡಿಕೊಟ್ಟು ಅವರೇ ಸ್ವತಃ ಕೈ ಕಸುಬು ಮಾಡಿಕೊಂಡು ಕೈಯಿಂದ ಕೆಲಸ ಮಾಡಿಕೊಂಡು ಅವರೇ ಜೀವನವನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಇದೇ ಥರನಾಗಿ ಹಾಸನದಲ್ಲೂ ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು. ಅಧಿಕೃತವಾಗಿರ್ತಕ್ಕಂಥ ಒಂದು ಕ್ವಾರಿಯನ್ನು ಕೈ ಕಸುಬು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಿಲ್ಲಿಸಿದ್ರು. ನಾನು ಅದಕ್ಕೆ ಭೇಟಿ ಕೊಟ್ಟು ಆ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಯಾಕೆ ನಿಲ್ಲಿಸಿದಿರಿ ಅಂತ ಕೇಳಿದಾಗ, ಇದು ನಮ್ಮ ಇಲಾಖೆಯಿಂದ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು ಸರ್, ಅದಕ್ಕೋಸ್ಕರ ನಿಲ್ಲಿಸಿದ್ದೀವಿ, ಈಗ ಆದೇಶ ಈ ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿ. ಕೈ ಕಸುಬು ಮಾಡ್ಕೊಳ್ತಾರಿಗೆ ತೊಂದರೆ ಕೊಡಬಾರ್ದು ಅಂತ ಸರ್ಕಾರದ 3Fನಲ್ಲಿ ಪ್ರಾವಿಷನೇ ಇದೆ. ಮುಖ್ಯಮಂತ್ರಿಗಳು ಕೂಡ ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಅವಕಾಶ ಕೊಡಬೇಕು ಅಂತ. ಸರ್ 2 ಆಗಿರ್ತದೆ, ಒಂದು ಸರ್ ಲಾಸ್ಟ್ ಟೈಮ್ ನಾವು 5 ಆಗಿದೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ, 5 ಆಗಿದೆ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿದೆ. 25-26ರಲ್ಲಿ ಸೆಕೆಂಡ್ ಇರ್ತೀವಿ. ಗಂಗಾ ಕಲ್ಯಾಣ ಲಾಸ್ಟ್ ಟೈಮ್ 25 ಕೊಡ್ತೀವಿ ಡಿಸ್ಟಿಕ್ಕಿಗೆ, ಜಿಲ್ಲೆಗೆ ಕಾನ್ಸ್ಟಿಟ್ಯೂನ್ಸಿಗೆ 2ರಿಂದ 3. ಅಲ್ಲ, ಇಲ್ಲಿ ನೀವು ಕೊಟ್ಟರು 21 ಇಸ್ವಿಯಿಂದ 31 ಫಲಾನುಭವಿಗಳು ಮಾತ್ರ ಕೊಳಗಾಗಿದೆ ಅಂತ ಹಾಕಿದ್ರು. ಇಲ್ಲ ಆಗಿರೋದು ಕೊರದಿರೋದು ಇನ್ನು ಸ್ವಲ್ಪ ಪೆಂಡಿಂಗ್ ಇದ್ದಾವೆ. ಅದನ್ನ ಈಗ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೇಳ್ತಿರೋದು 21ರಿಂದ 26 ತನಕ ಬರೀ 31 ಜನ ಕೊಡ್ತಿರೋದು. ಹೌದು, ಮತ್ತೆ ಅವಾಗ ಟಾರ್ಗೆಟ್ ಕಡಿಮೆ ಇತ್ತಲ್ಲ. ಅವಾಗ ಎಷ್ಟಿರುತ್ತೆ ವರ್ಷಕ್ಕೆ? ವರ್ಷಕ್ಕೆ 2-3 ಆ ರೀತಿ ಎಲ್ಲ ಜಿಲ್ಲೆಗಲ್ಲ, ತಾಲೂಕಿಗೆ. ಮತ್ತೆ ಅಂದ್ರೆ ಹೆಂಗೆ ಸರ್ 11 ತಾಲೂಕಿದೆ, ಕೆಲವು ಕಡೆ ಕೊಡಕ್ಕೆ ಆಗೋದಿಲ್ಲ. ಆ ದುರುಪಯೋಗ ಆಗಿರ್ತಕ್ಕಂಥದ್ದನ್ನ ಶೀಘ್ರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ನಾನು ಬಂದಾಗಲಿಂದ ಸಂಪರ್ಕನೂ ಮಾಡಿದ್ದೀನಿ, ಮತ್ತೆ ಪತ್ರನೂ ಕೂಡ ಬರ್ತೀನಿ. DIG ಪತ್ರ ಬರ್ತೀನಿ, ಲೋಕಾಯುಕ್ತವರಿಗೆ ಪತ್ರ ಬರ್ತೀನಿ, ಆಮೇಲೆ ಹೋಮ್ ಮಿನಿಸ್ಟರ್ಗೂ ಕೂಡ ಪತ್ರ ಬರ್ತೀನಿ.
ನೇರವಾಗಿ ಶೀಘ್ರವಾಗಿ ತನಿಖೆ ಆಗಿ ಯಾರೇ ತಪ್ಪು ಮಾಡಿದ್ರು ಕೂಡ ರಾಜಕಾರಣ ಆಗಿರ್ಬೋದು ಅಥವಾ ಅಧಿಕಾರ ಆಗಿರ್ಬೋದು ಸೂಕ್ತವಾಗಿರ್ತಕ್ಕಂಥ ಕ್ರಮ ಜರುಗಿಸಬೇಕು. ನಮ್ಮ ನಿಗಮಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನು ಅವರಿಂದ ಭರ್ತಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಆಗಿದೆ. ಸಾಕಷ್ಟು ಸಂದರ್ಭದಲ್ಲಿ ಅನೇಕ ನಮ್ಮ ಗೆಳೆಯರು ಕೂಡ ಯೂಟ್ಯೂಬ್ಗಳಲ್ಲಿ ಪತ್ರಿಕೆಗಳಲ್ಲಿ ಅದರಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇರ್ತಾರೆ. ಇದಕ್ಕೆ ನಾನು ಶೀಘ್ರವಾಗಿ ತನಿಖೆ ಮಾಡಿ ಅಂತ ತಮ್ಮ ಮೂಲಕ ಕೂಡ ಬಹಳ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇದು ಯಾರನ್ನೂ ಕೂಡ ರಕ್ಷಣೆ ಮಾಡ್ತಕ್ಕಂಥ, ಯಾರನ್ನೂ ಕೂಡ ಉಳಿಸ್ತಕ್ಕಂಥ ಪ್ರಯತ್ನ ನಾನು ಮಾಡೋದಿಲ್ಲ. ಅಧ್ಯಕ್ಷನಾಗಿ ಬಂದಾಗಲಿಂದ ಇಲ್ಲಿವರೆಗೂ 3 ಪತ್ರಗಳನ್ನು ನಾನು DIG ಅವರಿಗೆ ಬರ್ತೀನಿ, ಲೋಕಾಯುಕ್ತರಿಗೂ ಬರ್ತೀನಿ. ಮತ್ತೆ ತನಿಖೆ ಶುರುವಾಗಿದೆ. ಒಟ್ಟು 97 ಕೋಟಿ ಅವ್ಯವಹಾರ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಊಹಾಪೋಹಗಳೆಲ್ಲ ತುಂಬಿಕೊಂಡಿದೆ. ವಾಸ್ತವ ಸತ್ಯ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು 62 ಕೋಟಿ ಮಾತ್ರ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಟೈಮ್ ಬಾಂಡ್ ಅಂತೇನಿಲ್ಲ, ಶೀಘ್ರವಾಗಿ ತನಿಖೆ ಆಗಬೇಕು. ಅವ್ರಿಗೇನು ಈಗೇನು ಬೇಲ್ ಮೇಲಿದ್ದಾರೆ, ಅಲ್ಲಿರ್ತಕ್ಕಂಥ ಆವತ್ತಿನ MD ಮತ್ತು GM ಅವರು ಈಗಲೂ ಕೂಡ ಬೇಲ್ ಮೇಲೆ ಹೊರಗಿದ್ದಾರೆ. ಅವರಿಗೆ ಆದಷ್ಟು ಸಂಬಂಧಪಟ್ಟ ಲೋಕಾಯುಕ್ತ ಮತ್ತು COD ಶೀಘ್ರವಾಗಿ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು. ಆಗಿರ್ತಕ್ಕಂಥ ನಷ್ಟವನ್ನು ಭರಿಸಬೇಕು ಅಂತಕ್ಕಂಥ, ಅವರಿಂದನೇ ಪಡಿಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಸೆ ಕೂಡ ಆಗಿದೆ. ಇದು ಸಾಕಷ್ಟು ಸಂದರ್ಭಗಳಲ್ಲಿ ನಮ್ಮ ಮುಖಂಡರುಗಳು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ನಾನು ಈ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.